ನಮಸ್ಕಾರ ಎಲ್ಲ ದೊಡ್ಡ ಹೊಡಿಸಿ ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಇಂಡಿಯಾ ಗೆದ್ದು ಬಿಟ್ಟೈತಿ ನಾವು ಫುಲ್ ಅಂದ್ರೆ ಫುಲ್ಲು ಖುಷಿ ಆಗತೈತಿ. ಬಟ್ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಟೈಮ್ ಅನ್ನೋದಕ್ಕಿಂತ ಸೌಂಡ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಏನೋ ಅಂತಾರಲ್ಲ, ಹಂಗಾಗೈತೆ ನನ್ನ ಪರಿಸ್ಥಿತಿ. ಸೊ ವಿಡಿಯೋ ಮಾಡೋಕ್ಕೂ ನನಗೆ ಅವಕಾಶ ಇಲ್ಲ. ಸೊ ಅದರೊಳಗೆ ನಾನು ಮಾಡತ್ತೀನಿ. ಸೊ ಇವತ್ತು ನೋಡ್ರಿ ಟಾಪ್ ಕ್ಲಾಸ್ ಇನ್ನಿಂಗ್ ಬ್ಯಾಟಿಂಗ್ ಆಡಿದಂಥ ನಮ್ಮ ಸಂಜು ಸ್ಯಾಮ್ಸನ್ ಗಿಲಿ ಬ್ಯಾಟಿಂಗ್. ಸೊ ನೋಡ್ರಿ ಇವತ್ತು ನಮ್ಮ ಇಂಡಿಯಾ ಗೆದ್ದಿದ್ದು ಎಷ್ಟು ಖುಷಿ ಆಗೈತಪ್ಪ ಅಂತಂದ್ರೆ ಹೇಳ್ಕೊಳಕ್ಕಾಗಲ್ದ ಅಷ್ಟು ಖುಷಿ ಆಗೈತಿ. ಸೊ ಏನೋ ಹೇಳ್ರಿ ನೀವು, ನಮ್ಮ ಇಂಡಿಯಾ ಮಾತ್ರ ಟಾಪ್ ಕ್ಲಾಸ್ ಬ್ಯಾಟಿಂಗ್ ಆಡಿ ವಿನ್ ಆಗೈತಿ. ಸೊ ನಮಗಂಕರು ಫುಲ್ ಅಂದ್ರೆ ಫುಲ್ಲು ಖುಷಿ. ನಡ್ಬಾರ್ಕ ಎಷ್ಟೋ ಮ್ಯಾಚ್ ಏರಿತೆ ಇಳಿತೆ ಬಟ್ ನಮ್ಮ ಇಂಡಿಯಾ ಇವಾಗ ಗೆದ್ದೈತಪ್ಪ ಅಂದ್ರೆ ಅದು ಸ್ಟ್ರೆಂತ್ ಆಫ್ ಇಂಡಿಯಾದ ಹೇಳೋಕ್ಕಾಗಿಲ್ಲ. ನಮ್ಮ ವೆಸ್ಟ್ ಇಂಡೀಸ್ ಟೀಮಿನ ಪ್ಲೇಯರ್ ಅವನ ಕಿಂಡಿ ಕಡಲು ಬ್ಯಾಟಿಂಗ್ ಆಡಿದ್ರು. ನಮ್ಮ ಇಂಡಿಯಾದಾಗಿರುವಂಥ ಒಬ್ಬ ಬ್ಯಾಟ್ಸ್ಮನ್ನು ಮಸ್ತ್ ಬ್ಯಾಟಿಂಗ್ ಆಡ್ಯಾರ. ಸೊ ಅದ್ರೊಳಗೆ ಎಸ್ಪೆಷಲಿ ಸಂಜು ಸ್ಯಾಮ್ಸನ್ ಅಂದು ಇಷ್ಟು ಇನ್ನಿಂಗ್ಸೇ ಬೇರೆ. ಅದು ಅಂದ್ರೆ ತನ್ನ ಕೆರಿಯರ್ದ ಇನ್ನಿಂಗ್ಸೇ ಬೇರೆ, ಬಟ್ ಇವತ್ತು ಆಡಿದಂಥ ಇನ್ನಿಂಗ್ಸೇ ಬೇರೆ. ಸೊ ನಾಕೌಟ್ ಗೇಮ್ ಒಳಗೆ ನಾಕೌಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂದ್ರೆ ಸಂಜು ಸ್ಯಾಮ್ಸನ್. ಸೊ ನೋಡ್ರಿ ಸ್ಟಾರ್ಟಿಂಗ್ ಟಾಸ್ ಆದ ಡ್ಯೂ ಫ್ಯಾಕ್ಟ್ ಇರೋದ್ರಿಂದ ನಮ್ಮ ಸೂರ್ಯಕುಮಾರ್ ಯಾದವ್ ಬಾಲಿಂಗ್ ತೊಗೊಂಡು ಆಟೋಮೆಟಿಕ್ ಬಾಲಿಂಗ್ ಹಾಕಕ್ಕೆ ಬಂದಾರ. ಬಟ್ ಯೂಸ್ ಇಲ್ಲ, ಯಾಕಂದ್ರೆ ಎಲ್ಲವೂ ದುಬಾರಿ. ಭಾಳ ಅಂದ್ರೆ ಭಾಳ ರನ್ ಹೊಡ್ಸ್ಕೊಳಕಂತ ಸಿಕ್ಕಾಪಟ್ಟೆ ರನ್ ಹೊಡ್ಸ್ಕೊಂಡ. ಎಕ್ಸೆಪ್ಟ್ ಬೂಮ್ರಾ ಒಬ್ಬ 2 ವಿಕೆಟ್ ಅದು ಬ್ಯಾಕ್ ಟು ಬ್ಯಾಕ್ ಮೇಲೆ ತೆಗೆದ. ಬಟ್ ಅಲ್ಲಿ ಆದ್ಮ್ಯಾಗ ಯಾರೂ ಕೂಡ ನಿಂದ್ರಿಸ್ಲಿಲ್ಲ, ರನ್ ನಿಂದ್ರಿಸ್ಲಿಲ್ಲ, ವಿಕೆಟು ನಿಂದ್ರಿಸ್ಲಿಲ್ಲ. ಪಟ್ ಹೊಡ್ಸ್ಕೊಂಡು ಮಾಡಿದ್ರು. ಟೋಟಲಾಗಿ 196 ರನ್. ಸೊ 2016ರಲ್ಲಿ ನಾವು ಎಷ್ಟು ಹೊಡೆದು ಅವ್ರಿಗೆ ಕೊಟ್ಟಿದ್ವಿ. ಸೊ ಒಳ್ಳೆ ಅದೇ ಟಾರ್ಗೆಟ್ ನಮಗೆ ಕೊಟ್ಟರು. ಸೊ ನೋಡ್ರಿ ನಮ್ಮ ಇಂಡಿಯಾ 196 ರನ್ ಚೇಸ್ ಮಾಡುತ್ತಂತ ನಾವು ಅಂದ್ಕೊಂಡಿಲ್ಲ, ನೀವು ಅಂದ್ಕೊಂಡಿಲ್ಲ. ಯಾಕಪ್ಪ ಅಂದ್ರೆ ಅಂಥ ಪರ್ಫಾರ್ಮೆನ್ಸ್ ನನ್ನ ಮಗ ಒಬ್ಬನ ಕಡೆಯಿಂದ ಬಂದಿಲ್ಲ. ಸೊ ಇವತ್ತು ಸ್ಟಾರ್ಟಿಂಗ್ ಬ್ಯಾಟಿಂಗ್ ನಮ್ಮ ಇಂಡಿಯಾದ ಕೊಲ್ಯಾಪ್ಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ ಹೊಡಿತಾನಂತ ನಾವು ಭಾಳ ಕನಸು ಕಂಡಿದ್ವಿ. ಸೊ ಅಭಿಷೇಕ್ ಶರ್ಮಾ ಬರೀ 10 ರನ್ ಹೊಡೆಯಷ್ಟು ಸಕ್ಸಸ್ ಆದ. ಬಟ್ ಇಶಾನ್ ಕಿಶನ್ ಬಂದ, ಅವನು ಫಟ್ ಅಂತ ಒಂದು 6 ಹೊಡೆದ. ಸೊ ಹೋಗಿ ಕ್ಯಾಚ್ ಕೊಟ್ಟ, ಯೂಸ್ ಇಲ್ಲ. ಅದು ಹೋಗಿ ಹೆಟ್ಮಾರನ್ ಕೈಯಾಗೆ ಕ್ಯಾಚ್ ಕೊಟ್ಟ. ಸೊ ಇವತ್ತು ಅಭಿಷೇಕ್ ಶರ್ಮಾ ಬಿಗ್ ಇನ್ನಿಂಗ್ಸ್ ಆಡ್ತಾನಂತ ನಮಗೆ ನಂಬಿಕೆ ಇತ್ತು, ಬಟ್ ಆಡಲಿಲ್ಲ. ಏನು ಮಾಡೋಕ್ಕೂ ಆಗಲ್ಲ. ಅಭಿಷೇಕ್ ಶರ್ಮನ್ ಜ್ಯೋತಿ ಬಂದಂಥ ಸಂಜು ಸ್ಯಾಮ್ಸನ್ ಆ್ಯಸ್ ಅ ಗ್ರೇಟ್ ರೈವಲ್ರಿ ಒಳಗೆ ಇವತ್ತು ನಮ್ಮ ಇಂಡಿಯಾದ ಪರವಾಗಿ ಮಸ್ತ್ ಬ್ಯಾಟಿಂಗ್ ಆಡ್ಯಾನ. ಯಾಕಪ್ಪ ಅಂತಂದ್ರೆ 97 ರನ್, ಅದು ನಾಟ್ಔಟ್ ಆಗಿ ಮ್ಯಾಚ್ ಗೆಲ್ಲಿಸ್ಕೊಂಡು. ಸೊ ಇದು ಒಂದು ಅವ್ರ ಕೆರಿಯರ್ನ ಬೆಸ್ಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ಒಂದು ಮಾತು ಏನು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಇಂಡಿಯಾ ಸೆಮಿಫೈನಲಿಗೆ ಕ್ವಾಲಿಫೈ ಆಗಿದೆ. ಸೊ ಇದೇ ಒಂದು ಇಂಡಿಯಾ ಕ್ವಾಲಿಫೈ ಆಗಲ್ಲ ಅಂತ ಪಾಕಿಸ್ತಾನದ ಪ್ಲೇಯರ್ ಅಂದ್ರೆ ಮೊಹಮ್ಮದ್ ಅಮೀರ್ ಹೇಳಿದ್ದ. ಸೊ ಇಂಡಿಯಾ ಯಾವುದೇ ಕಾರಣಕ್ಕೂ ಕ್ವಾಲಿಫೈ ಆಗಲ್ಲ ಅಂತ. ಬಟ್ ಇವಾಗ ಕ್ವಾಲಿಫೈ ಆಗೈತಿ. ಹೆಂಗೆ ಪ್ರೊಡಕ್ಷನ್ ಮಾಡ್ಯಾನ ಗೊತ್ತಿಲ್ಲ. ಮೊಹಮ್ಮದ್ ಅಮೀರ್ ಮಾತ್ರ ನಮ್ಮ ಇಂಡಿಯಾ ಮಾತ್ರ ಕ್ವಾಲಿಫೈ ಆಗೈತಿ. ಸೊ ಇವತ್ತು ನೋಡ್ರಿ ಸಂಜು ಸ್ಯಾಮ್ಸನ್ ಹೊಡೆದಂಥ ರನ್ಗಳೇನದಲ್ಲ, ಒಂದೊಂದು ಮುತ್ತು ಹೊಡೆದಂಗೆ ಹೊಡೆದಂಗೆ. ಯಾಕಪ್ಪ ಅಂತಂದರೆ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಒಳಗೆ ಇಂಪಾರ್ಟೆಂಟ್ ಪ್ಲೇಯರ್ ಇಂಪಾರ್ಟೆಂಟ್ ರನ್ ಹೊಡೆದಂಗೆ. ಸೊ ಅದು ನಮಗೆ ಭಾಳ ಖುಷಿ ಆಗೈತಿ. ಸೊ ಭಾಳ ಖುಷಿ ಆಗೈತಿ. ಸೊ ಇವತ್ತಿನ ಆಡಿದಂಥ ಟಾಪ್ ಕ್ಲಾಸ್ ಇನ್ನಿಂಗ್ಸ್ ಮತ್ತು ಯಾವತ್ತೂ ಆಡಿಲ್ಲ ಸಂಜು ಸ್ಯಾಮ್ಸನ್. ಆಡ್ಯಾನ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಾನ. ಬಟ್ ಇಂಡಿಯಾನ ಗೆಲ್ಲಿಸಿದಂಥ ಒಂದು ಖುಷಿ ಏನೈತಲ್ಲ, ಅದು ಇವತ್ತು ಸಿಕ್ಕೈತೆ. ನಮಗೂ ಸಿಕ್ಕೈತೆ, ಅವಂಗೂ ಸಿಕ್ಕೈತೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಬರೀ ಡಕೋಟ್ಸ್ ಅವ್ರು ರನ್ನ ಬರಲಾರ್ದ ಟೈಮ್ ಒಳಗೆ ಒಂದು ಬಿಗ್ ಇನ್ನಿಂಗ್ಸ್ ಆತಪ್ಪ ಅಂತಂದ್ರೆ ಎಷ್ಟು ಖುಷಿ ಆಗೈತಿ. ಇವತ್ತು ಭಾಳ ಸೆಲೆಬ್ರೇಷನ್ ಮಾಡಿದ. ಟಾಪ್ ಕ್ಲಾಸ್ ಸೆಲೆಬ್ರೇಷನ್ ಆಗೈತೆ. ಬಟ್ ಅವ್ನು ಆರ್ಮ್ ತೋರಿಸಿ ಮಾಡ್ತಾನಂತ ಅಂದ್ಕೊಂಡಿದ್ದು ಸೆಲೆಬ್ರೇಷನ್, ಬಟ್ ಬರಲಿಲ್ಲ. ಬಟ್ ಆಡಿದಂಥ ಇನ್ನಿಂಗ್ಸ್ ಮಾತ್ರ ಬೆಂಕಿ. ಸೊ ಲಾಸ್ಟಿಗೆ ನೋಡ್ರಿ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಬಂದು ಸಾಥ್ ಕೊಟ್ರು. ಶಿವಮ್ ದುಬೆ ಟಾಪ್ ಕ್ಲಾಸ್ 4 ಬಾಲ್ ಒಳಗೆ 2 4 ಮಸ್ತ್ ಹೊಡೆದಾನ. ಅವನು ಏನು ಹೇಳೋಕ್ಕಾಗಲ್ಲ. ಶಿವಮ್ ದುಬೆನೂ ಚಲೋ ಮಾಡಿಕೊಟ್ರೆ. ಲಾಸ್ಟ್ ಓವರ್ 6 ಬಾಲ್ 7 ರನ್ ಬೇಕು. ಸೊ 6 ಬಾಲ್ 7 ರನ್ ಬೇಕಾದಾಗ ಒಂದು ಕ್ಲೀನ್ ಹಿಟ್ 6 ಹೊಡೆದ ಸಂಜು ಸ್ಯಾಮ್ಸನ್. ನೆಕ್ಸ್ಟ್ ಬಾಲ್ ಮತ್ತು 4 ಮತ್ತು ಹೇಳೋಕ್ಕಾಗಲ್ಲ. ಮಸ್ತ್ 4 6 ಹೊಡೆದು ಟೋಟಲ್ 97 ರನ್ ನಾಟ್ಔಟ್, 197 ರನ್ ಹೊಡೆದ. ಸೊ ನಮ್ಮ ಇಂಡಿಯಾ ಅಲ್ಲಿಗೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಸೊ ಇದು 2016ರ ರೈವಲ್ರಿನ ನಮ್ಮ ಇಂಡಿಯಾ ಇವತ್ತು ತೀರಿಸ್ಕೊಂಡೈತಿ. ಸೊ ನಾವು ಗೆದ್ದು ಸೇಫಾಗಿ ಸೆಮಿಫೈನಲ್ಗೆ ಹೋಗಿವಿ. ಸೊ ಸೆಮಿಫೈನಲ್ ಬಗ್ಗೆ ನಾಳೆ ಬೆಳಿಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಸೊ ಸಂಜು ಸ್ಯಾಮ್ಸನ್ದು ಇನ್ನಿಂಗ್ಸ್ ಹೆಂಗೆ ಆಡ್ಯಾನ ಅನ್ನೋದು ನೀವು ಕಮೆಂಟ್ನಾಗ ತಿಳಿಸ್ರಿ.
ಅಷ್ಟೇ.